ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ಭಯ ಪಡ್ಬಿಡಿ ಅತ್ತೆ, ನಿಮ್ಗೇನೂ ಆಗಲ್ಲ. ನಾನಿಲ್ಲೇ ನಿಮ್ಮ ಜೊತೆನೇ ಇದ್ದೀನಿ, ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ನಾವಿಬ್ಬರು ಸೇರ್ಕೊಂಡು ಮಾಡಬೇಕಾಗಿರೋ ಒಳ್ಳೆ ಕೆಲಸಗಳಿನ್ನೂ ತುಂಬ ಇದೆ. ನೀವು ಆದಷ್ಟು ಬೇಗ ಸರಿ ಹೋಗ್ತಿರತ್ತೆ. ಅಳಿಯಂದ್ರ ಫೋನು ಸ್ವಿಚ್ ಆಫ್ ಬರ್ತೈತೆ. ಶಾನ ಕ್ವಾಪ್ದಾಗ ಮಾತಾಡ್ಬಿಟ್ಟು ಹೊಂಟೋದ್ರು ಕಣಯ್ಯ. ನಂಗೆ ಯಾಕೋ ದಿಗ್ಲಾಯ್ತೈತೆ. ಒಂದ್ ವೇಳೆ ಬಂಗಾರ ಯಾಕಯ್ಯ ಹಿಂಗೆಲ್ಲ ಕೆಡ್ದಾಗ ಯೋಚನೆ ಮಾಡಬೇಕು? ಸುಮ್ಕಿರು, ಅಮ್ಮವ್ರಿಗೇನು ಆಗಕ್ಕಿಲ್ಲ. ಹೌದು, ಅಮ್ಮವ್ರಿಗೇನೂ ಆಗಲ್ಲ. ಹಾಗೆ ಕಂಠಿ ಸಾಹೇಬ್ರು ಕೂಡ, ಅವರು ಸರಿ ಹೋಗ್ತಾರೆ. ಅಕ್ಕ, ನಿಂಗೆ ಭಾವನ ಬಗ್ಗೆ ಗೊತ್ತಿಲ್ಲ. ಸ್ನೇಹಕ್ಕನ ಮದುವೆ ಆಗೋಕ್ಕೂ ಮುಂಚೆ ಭಾವ ಸ್ವಲ್ಪ ಹೊರಟೆ. ಆಮೇಲೆ ಶಾನ ಸುಧಾರಣೆ ಆಗ್ಲಿಲ್ವೇ? ಆಯ್ತು, ಆದ್ರೆ ಈಗಿರೋ ಕೋಪದಾಗೆ ಮತ್ತೆ ಅವರು ಹಳೆ ದಾರಿನ ಹಿಡಿತಾರೇನೋ ಅಂತ ಭಯ ಆಗೈತೆ. ಆ ದಾರಿಕ್ಕಿಂತ ಇನ್ನ ಹೊರಟಾಗೋದ್ರೆ ಏನ್ ಮಾಡೋದು? ಇನ್ ಮ್ಯಾಕ್ ನನ್ನ ತಡಿಯಕ್ ಬರಬೇಡಿ ಅಂತಂದ್ರು. ಒಂದ್ ಲೆಕ್ಕದಾಗ ಅವ್ರು ಅಂದದ್ ನೋಡಿರೆ ನಿಮ್ಮ ಸಂಬಂಧ ಮುಗ್ದೋಯ್ತು ಅಂದಂಗ ಅನ್ಸ್ಲಿಲ್ವೇ? ಪುಟ್ಟಮೆ, ಈಗ ಒಂದ್ ನಿಮಿಷಕ್ಕೆ ಮುಂದೆ ಕೆಡ್ದಾಗ ಯಾಕೆ ಯೋಚನೆ ಮಾಡ್ಬೇಕು ಅಂತ ನನ್ಗಂದೆ. ಅಳಿಯಂದ್ರು ಆರ್ದಾಗ ಹೇಳೋದಕ್ಕಿಲ್ಲ, ಎಲ್ಲ ಸಂದಾಗೆ ಆಯ್ತದೆ ಅಂತ ನಂಬಮ್ಮ. ತಡ ಆಗೈತೆ, ನಾನು ಮೆಸ್ ಬಾಗಿಲು ಹಾಕ್ಬಿಟ್ಟು ಗಂಗಾಧರಪ್ಪ ಮಕ್ಕಳ ಕೇಳ್ತೀನಿ. ನೀವು ಅಷ್ಟೇ ಮಕ್ಕಳೇ. ಏನು ನಮ್ಮ ತೋ ಇಷ್ಟೊತ್ತಾಗೆ ನಿನ್ನೆ ನೋಡಕ್ಕೆ ಬಂದೆ ಗೋಪಾಲಣ್ಣ. ಸೊರತ್ತಾಗಿತ್ತಲ್ಲ, ಕರೀಲೋ ಬ್ಯಾಡೋ ಅಂತ ಸುಮ್ಮನಾಗ್ಬಿಟ್ಟೆ. ಏನಿಲ್ಲ ವಿಷಯ? ಎಲ್ಲ ಕಂಟೆಂಟ್ ಬಗ್ಗೆನೆ. ಏನಾಯ್ತಲ್ಲ ಕಂಟೆಂಟಿಗೆ? ಕಂಟೆಂಟ್ ಗದ್ದೆ ತವ ಕುಡಿತಾ ಕುಂತವ್ರೆ. ಕುಡಿತಾವ್ರ? ಏಯ್ ಫ್ರೆಂಡು ಅಂತ ನೀನೊಂದು ಮಾತು ಕೇಳ್ದಲ್ಲೇ? ಅಣ್ಣ ಯಾರ ಮಾತು ಕೇಳ್ತಾನೆ ಇಲ್ಲ ಗೋಪಾಲಣ್ಣ. ಅವ್ರು ನಿಂಗೆ ನೋಡಕ್ಕೆ ನಮ್ಮ ಕೈಲಂತೂ ಆಗ್ತಾ ಇಲ್ಲ. ನಾವು ನೋಡ್ಕೊಂಬತ್ತಿದ್ದಾರೆ. ನಿಂತ್ಕೋ ಗೋಪಾಲಣ್ಣ, ಈಗ ಹೋಗೋದು ಬೇಡ. ಯಾಕೋ? ಯಾರು ಹೋಗಿ ಏನು ಹೇಳಿದ್ರು ಎಲ್ರ ಮೇಲೂ ಕೂಗಾಡ್ತಾವ್ರೆ. ಅವ್ರನ್ನ ನಿಭಾಯಿಸೋ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಸ್ನೇಹಕ್ಕನೇ ಬರಬೇಕೇನೋ.
ಸರಿ ಗೋಪಾಲಣ್ಣ ನಾನು ಬರ್ತೀನಿ. ಬರ್ತೀನಿ ಅಣ್ಣ. ಸ್ನೇಹ ಅಕ್ಕ ಇದ್ದಿದ್ರೆ ಕಂಠಿ ಸಾಹೇಬ್ರಿಗೆ ಕುಡಿಯಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ? ಬಿಡೋದೇನು, ಭಾವನೇ ಕುಡಿತಿರ್ಲಿಲ್ಲ. ಭಾವ ಯಾಕೆ ಹೀಗೆ ಮಾಡ್ತಿದ್ದಾರೋ ಏನೋ. ಪಾಪ ಅವ್ರಿಗೆ ಹೇಳಿ ಏನು ಪ್ರಯೋಜನ? ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರೋ ಏನೋ. ಅಕ್ಕ, ನಿಮಗೆ ಗೊತ್ತಾ, ಸ್ನೇಹ ಅಕ್ಕ ಕಂಠಿ ಭಾವನ ಭೇಟಿ ಮಾಡೋಕ್ಕೂ ಮುಂಚೆ ಭಾವ ಸಖತ್ ಹೊರಟು. ಬಾಯಿಗಿಂತ ಕೈಯೇ ಜಾಸ್ತಿ ಮಾತಾಡ್ತಿತ್ತು. ಆದರೆ ಅಕ್ಕ ಅವ್ರ ಲೈಫಿಗೆ ಬಂದಮೇಲೆ ಭಾವ ಸಖತ್ ಸಾಫ್ಟ್ ಆಗೋದ್ರು. ಆದರೆ ಭಾವ ಎಷ್ಟೇ ಹೊರಟಾಗಿದ್ರು ಯಾವತ್ತೂ ಕುಡಿತಿರ್ಲಿಲ್ಲ. ಅಕ್ಕ ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ಲು. ಆದರೆ ಈಗ ಅವರನ್ನ ನಾವಾದರೂ ತಡಿಬೇಕಲ್ವ ಸುಮಾ? ಯಾರನ್ನ? ಕಂಠಿ ಸಾಹೇಬ್ರನ್ನ. ಕೆರೆ ನೀರನ್ನ ಬೊಕ್ಸೆಯಲ್ಲಿ ಹಿಡಿಬೋದು, ಆದರೆ ಪ್ರವಾಹನ ತಡಿಯೋಕ್ಕಾಗುತ್ತಾ ಅಕ್ಕ? ಭಾವನೇ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೋಬೇಕು ಅಷ್ಟೆ. ಸರಿ ಅಕ್ಕ, ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ. ಇದಕ್ಕೆ ನಾನು ಒಂದು ಕಾರಣ. ಅಕ್ಕ ಇದ್ದಿದ್ರೆ ಖಂಡಿತ ಕಂಠಿ ಸಾಹೇಬ್ರನ್ನ ತಡೀತಿದ್ರು. ನಾನೇ ಹೋಗಿ ಅವ್ರನ್ನ ತಡಿಲ? ನನ್ನಿಂದ ಆಗುತ್ತಾ? ಯಾಕೆ ಅನುಮಾನ ಪಡಬೇಕು? ನಾನು ಮನ್ಸು ಮಾಡಿದ್ರೆ ಆಗುತ್ತೇನೋ. ಎಷ್ಟೇ ಹೊರಟಾಗಿದ್ರು ಕಂಠಿ ಸಾಹೇಬರು ಒಳ್ಳೆಯವರು. ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೇಳ್ತಾರೆ. ಆದರೆ ಇಷ್ಟೊತ್ತಲ್ಲಿ ಅದು ನಾನೊಬ್ಳೆ. ಯಾಕೋ ನನ್ನ ಮನ್ಸು ಕೇಳ್ತಿಲ್ಲ. ಬೇಡ ಪಾಪ, ಇವ್ರಿಗೆ ಯಾಕೆ ತೊಂದರೆ ಕೊಡೋದು? ನಾನೇ ಹೋಗ್ತೀನಿ. ಅಯ್ಯೋ, ಅಪ್ಪಂಗೆ ಗೊತ್ತಾದರೆ ಬೈತಾರಲ್ಲ. ಹೋಗದೆ ಇದ್ದರೂ ಯಾಕೋ ನನ್ನ ಮನಸ್ಸು ಕೇಳ್ತಾ ಇಲ್ಲ. ಕಡೆ ಪಕ್ಷ ಸಾಹೇಬರು ಏನು ಅನಾಹುತ ಮಾಡ್ಕೊಳ್ದಲೇ ಇರೋ ಹಾಗೆ ತಡಿಬೇಕಲ್ಲ. ನಾನು ಏನು ಮಾಡಲಿ? ಆಗಿದ್ದಾಗಲಿ ನೇರವಾಗಿ ಹೋಗಿ ಸಾಹೇಬ್ರ ಹತ್ರ ಕ್ಷಮೆ ಕೇಳಿ ಅವ್ರ ಹತ್ರ ಮಾತಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.